ಇನ್ನು ಯುದ್ಧದ ನಡುವೆಯೇ ಇರಾನ್ನಲ್ಲಿ ಮತ್ತೆ ಭೂಮಿ ಕಂಪಿಸಿದೆ. ಇರಾನ್ನ ಬಂದರ್ ಅಬ್ಬಾಸ್ ಬಳಿ ಭೂಕಂಪ ಆಗಿದೆ. ರಿಕ್ಟರ್ ಮಾಪಕದಲ್ಲಿ 4.1 ತೀವ್ರತೆ ದಾಖಲಾಗಿರುವಂತದ್ದು. ಇರಾನ್ನ ಪ್ರಮುಖ ಬಂದರು ಪ್ರದೇಶ ಇದೀಗ ಅಲ್ಲಿ ಭೂಕಂಪ ಆಗಿದೆ. ಇರಾನ್ನ ಬಂದರ್ ಅಬ್ಬಾಸ್ ಬಳಿ ಭೂಕಂಪ ಸಂಭವಿಸಿರುವಂತದ್ದು. ಯುದ್ಧದ ನಡುವೆಯೇ ಇರಾನ್ನಲ್ಲಿ ಭೂಮಿ ಕಂಪಿಸಿದೆ. ಒಂದ್ ಕಡೆಯಲ್ಲಿ ಯುದ್ಧ ನಡೀತಾ ಇದೆ, ಇನ್ನೊಂದು ಕಡೆಯಲ್ಲಿ ಭೂಕಂಪ ಕೂಡ ಆಗಿರುವಂಥದ್ದು. ಇರಾನ್ನ ಬಂದರ್ ಅಬ್ಬಾಸ್ ಬಳಿ ಭೂಕಂಪ ಕೂಡ ಸಂಭವಿಸಿದೆ. ರಿಕ್ಟರ್ ಮಾಪಕದಲ್ಲಿ 4.1 ತೀವ್ರತೆ ದಾಖಲಾಗಿದೆ. ಭೂಮಿ ಕಂಪಿಸಿರುವಂಥದ್ದು. ಇರಾನ್ನ ಪ್ರಮುಖ ಬಂದರು ಪ್ರದೇಶ ಬಂದರ್ ಅಬ್ಬಾಸ್ ಇಲ್ಲಿ ಭೂಕಂಪ ಆಗಿದೆ. 4.1 ತೀವ್ರತೆಯಲ್ಲಿ ಭೂಕಂಪ ಸಂಭವಿಸಿರುವಂಥದ್ದು. ಈಗಾಗಲೇ ಯುದ್ಧದ ಭೀತಿಯಲ್ಲಿ ಇರಾನ್ನಲ್ಲಿರುವಂತಹ ಜನರು, ನಾಗರಿಕರು ಸೋತ್ ಹೋಗಿದ್ದಾರೆ, ಭಯಭೀತರಾಗಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಅಲ್ಲಿನ ಭೂಮಿ ಕೂಡ ಕಂಪಿಸಿರುವಂಥದ್ದು. ಭೂಕಂಪ ಸಂಭವಿಸಿದೆ. ಇರಾನ್ನ ಬಂದರ್ ಅಬ್ಬಾಸ್ ಬಳಿ ಭೂಕಂಪ ಸಂಭವಿಸಿರುವಂಥದ್ದು. ರಿಕ್ಟರ್ ಮಾಪಕದಲ್ಲಿ 4.1 ತೀವ್ರತೆ ದಾಖಲಾಗಿದೆ. ಇರಾನ್ನ ಪ್ರಮುಖ ಬಂದರು ಪ್ರದೇಶ ಬಂದರ್ ಅಬ್ಬಾಸ್ ನಲ್ಲಿ ಭೂಕಂಪ ಸಂಭವಿಸಿದೆ. ಸತತವಾಗಿ ಇಸ್ರೇಲ್ ಹಾಗೂ ಅಮೆರಿಕ ದಾಳಿಯನ್ನ ಮಾಡ್ತಾ ಇದೆ. ದಾಳಿ ಮಾಡ್ತಾ ಇರುವಂತಹ ಈ ಒಂದು ಸಂದರ್ಭದಲ್ಲೇ ಭೂಕಂಪ ಆಗಿರುವಂಥದ್ದು. ಯುದ್ಧದ ನಡುವೆಯೇ ಇರಾನ್ನಲ್ಲಿ ಮತ್ತೆ ಭೂಮಿ ಕೂಡ ಕಂಪಿಸಿದೆ. ಭೂಮಿ ಕಂಪಿಸಿರೋದ್ರಿಂದ ಅಲ್ಲಿರುವಂತಹ ಸುತ್ತಮುತ್ತ ಪ್ರದೇಶಗಳಲ್ಲಿ ಯಾರೆಲ್ಲ ಇದ್ರು ನಾಗರಿಕರು, ಅವರು ಕೂಡ ಭಯಭೀತರಾಗಿದ್ದಾರೆ. ಒಂದ್ ಕಡೆನಲ್ಲಿ ಬಾಂಬ್ಗಳ ಸುರಿಮಳೆಯೇ ಸುರಿತಾ ಇದೆ. ಹಾಗಾಗಿ ಈ ಒಂದು ಭೂಕಂಪ ಆಗಿರೋದು ಕೂಡ ಎಲ್ಲೋ ಒಂದ್ ಕಡೆ ಇಲ್ಲಿ ಯುದ್ಧ ಆಗ್ತಾ ಇದೆಯಾ ಅಥವಾ ನ್ಯಾಚುರಲ್ ಡಿಸಾಸ್ಟರ್ ಆಗಿರೋಂಥದ್ದ, ಈ ಯಾವ ಒಂದು ಐಡಿಯಾನು ಕೂಡ ಅಲ್ಲಿರುವಂತಹ ನಾಗರಿಕರಿಗೆ ಇರೋದಿಲ್ಲ. ಯಾಕಂತ ಅಂದ್ರೆ ಬಾಂಬ್ ಬಿದ್ದಂತಹ ಸಂದರ್ಭದಲ್ಲೂ ಕೂಡ ಅದೇ ರೀತಿಯಾದಂತಹ ಭಯ ಆಗತ್ತೆ, ಅನುಭವ ಆಗತ್ತೆ, ಸೌಂಡ್ ಆಗತ್ತೆ. ಇನ್ನು ನ್ಯಾಚುರಲ್ ಡಿಸಾಸ್ಟರ್ಸ್ ಆಗ್ತಾ ಇದ್ದಂತಹ ಸಂದರ್ಭದಲ್ಲೂ ಕೂಡ ಅದೇ ರೀತಿಯಾದಂತಹ ಅವಘಡಗಳು ಸಂಭವಿಸುತ್ತೆ, ಭೂಮಿ ನಡ್ಗುತ್ತೆ. ಈ ಸಂದರ್ಭದಲ್ಲಿ 4.1 ತೀವ್ರತೆಯಲ್ಲಿ ಭೂಕಂಪ ಸಂಭವಿಸಿರುವಂಥದ್ದು. ರಿಕ್ಟರ್ ಮಾಪಕದಲ್ಲಿ ಇದೀಗ ದಾಖಲಾಗಿದೆ. ಇರಾನ್ನ ಪ್ರಮುಖ ಬಂದರು ಪ್ರದೇಶ ಬಂದರ್ ಅಬ್ಬಾಸ್ ಅಲ್ಲಾಗಿರುವಂತಹ ಭೂಕಂಪ ಇದು. ಅಲ್ಲಿನ ಜನರು ಕೂಡ ಭಯಭೀತರಾಗಿದ್ದಾರೆ. ಯುದ್ಧದ ನಡುವೆಯೇ ಇರಾನ್ನಲ್ಲಿ ಮತ್ತೆ ಭೂಮಿ ಕೂಡ ಕಂಪಿಸಿರುವಂಥದ್ದು. ಈಗಾಗಲೇ ಒಂದ್ ಕಡೆನಲ್ಲಿ ಅಮೆರಿಕ ಹಾಗೂ ಇಸ್ರೇಲ್ಗೆ ಪ್ರತ್ಯುತ್ತರವನ್ನ ಕೊಡೋದಾ ಅಥವಾ ಇದನ್ನ ಸರಿ ಮಾಡೋದಾ, ಈ ನಾವು ಬಳಸ್ತಾ ಇರುವಂತಹ ದಾಳಿಗೆ ಕೆಲವೊಂದಷ್ಟು ವೆಪನ್ಸ್ಗಳಿದೆಯಲ್ಲ, ಅವು ಕೂಡ ನ್ಯಾಚುರಲ್ ಡಿಸಾಸ್ಟರ್ಸ್ ಆಗೋದಕ್ಕೆ ಕಾರಣಗಳಾಗತ್ತೆ. ಅಮೆರಿಕ, ಇಸ್ರೇಲ್ ಒಂದ್ ಕಡೆನಲ್ಲಿ ಇರಾನ್ ಪ್ರದೇಶಗಳನ್ನ ಟಾರ್ಗೆಟ್ ಮಾಡಿ ದಾಳಿ ಮಾಡ್ತಾ ಇದೆ. ಅದರಿಂದ ಎಷ್ಟೋ ಭೂಮಿಗೆ ತೊಂದರೆ ಆಗತ್ತೆ. ಭೂಮಿ ಕಂಪಿಸ್ತಾ ಇದೆ ಇದೀಗ ಇರಾನ್ನಲ್ಲಿ. ಇರಾನ್ನ ಬಂದರ್ ಅಬ್ಬಾಸ್ ಬಳಿ ಭೂಕಂಪ ಸಂಭವಿಸಿರುವಂಥದ್ದು.